ನಮಸ್ಕಾರ ವೀಕ್ಷಕರೇ ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ನಂತರ ಭಾರತ ತೆಗೆದುಕೊಂಡಂತಹ ಕ್ರಮಗಳಿಂದ ಪಾಕಿಸ್ತಾನ ಸೇನೆ ಭಯಭೀತಗೊಂಡಿದೆ. ಪಾಕಿಸ್ತಾನ ಮತ್ತು ಭಾರತದ ಗಡಿಯಲ್ಲಿ ಈಗಾಗಲೇ ಯುದ್ಧದ ಕಾರ್ಮೋಡ ಆವರಿಸಿದೆ. ಭಾರತದ ದಿಟ್ಟ ಹೆಜ್ಜೆಗಳು ಪಾಕಿಸ್ತಾನಕ್ಕೆ ನಡುಕ ಹುಟ್ಟಿಸಿದೆ. ಈ ಬೆನ್ನಲ್ಲೇ ಪಾಕ್ ಸೇನಾ ಮುಖ್ಯಸ್ಥ ಅಸೀಂ ಮುನೀರ್ ನಾಪತ್ತೆಯಾಗಿದ್ದಾನೆ. ಆತ ಪಾಕಿಸ್ತಾನದಲ್ಲೆಲ್ಲೋ ಬಿಲದಲ್ಲಿ ಅಡಗಿ ಕುಳಿತಿರಬಹುದು ಅಥವಾ ಆತ ವಿದೇಶಕ್ಕೆ ಪಲಾಯನ ಮಾಡಿರಬಹುದು ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಪಹಲ್ಗಾಮ್ ದಾಳಿಯ ಬಳಿಕ ಆತ ಪಾಕಿಸ್ತಾನದಲ್ಲೆಲ್ಲೂ ಕಾಣಿಸ್ಕೊಂಡಿಲ್ಲ. ಅಷ್ಟರ ಮಟ್ಟಿಗೆ ಆತ ಬೆಚ್ಚಿ ಬಿದ್ದಿದ್ದಾನೆ, ನಡುಗಿ ಹೋಗಿದ್ದಾನೆ. ಆ ಮೂಲಕ ಈ ರಣಹೇಡಿಯ ಆಟ ಏನಿದ್ರು ಬಾಯಿ ಮಾತಲ್ಲಷ್ಟೇ ಅನ್ನೋದು ಸಾಬೀತಾದಂತಾಗಿದೆ. ಅಷ್ಟು ಮಾತ್ರ ಅಲ್ಲ, ಭಾರತ ಯಾವ ಕ್ಷಣದಲ್ಲಿ ಅಟ್ಯಾಕ್ ಮಾಡುತ್ತೋ ಅನ್ನೋ ಭಯದಲ್ಲಿ ಈಗಾಗಲೇ ತನ್ನ ಕುಟುಂಬವನ್ನು ಬ್ರಿಟನ್ಗೆ ಕಳುಹಿಸಿದ್ದಾನೆ. ಭಾರತದ ದಾಳಿಯಿಂದ ಕುಟುಂಬವನ್ನು ರಕ್ಷಿಸಿಕೊಳ್ಳೋದಕ್ಕೆ ವಿದೇಶಕ್ಕೆ ರವಾನಿಸಿರುವಂಥದ್ದು. ವೀಕ್ಷಕರೇ, ಭಾರತದ ನಿರ್ಣಯಕ್ಕೆ ಬೆದರಿದಂತಹ ಪಾಕಿಸ್ತಾನದಲ್ಲಿ ಅಲ್ಲೋಲ ಕಲ್ಲೋಲವಾಗಿದೆ. ಮುನೀರ್ ಹಾಗೆ ಆತನ ಕುಟುಂಬ ಮಾತ್ರ ಅಲ್ಲ, ಸೇನೆಯಲ್ಲಿ ಟಾಪ್ ಅಧಿಕಾರಿಗಳು ಅಂತ ಯಾರಿರ್ತಾರೆ ಅದರಲ್ಲಿ ಬಹುತೇಕ ಉನ್ನತಾಧಿಕಾರಿಗಳ ಮನೆಯ ಸದಸ್ಯರು ವಿದೇಶಕ್ಕೆ ಪಲಾಯನ ಮಾಡಿದ್ದಾರೆ. ಆದರೆ ವೀಕ್ಷಕರೇ, ಮುನೀರ್ ವಿದೇಶಕ್ಕೆ ಪಲಾಯನ ಮಾಡಿದ್ರೂ ಅಲ್ಲಿಯೂ ಉಳಿಗಾಲ ಇಲ್ಲ. ಕಾರಣ, ಈ ಮುಲ್ಲಾ ಜನರಲ್ನ ವಿದೇಶಗಳಲ್ಲೂ ಕಂಡಲ್ಲಿ ಗುಂಡಿಟ್ಟು ಕೊಂದರೂ ಅಚ್ಚರಿಯೇನಿಲ್ಲ. ಯಾಕಂದ್ರೆ ಈತನನ್ನ ಬಹುತೇಕ ರಾಷ್ಟ್ರಗಳು ಈಗಾಗಲೇ ಅಫಿಷಿಯಲ್ ಭಯೋತ್ಪಾದಕ ಅಂತ ಘೋಷಣೆ ಮಾಡಿದ್ದಾರೆ. ವೀಕ್ಷಕರೇ, ಮತ್ತೊಂದು ಕಡೆ ನಾವು ತಯಾರಿದ್ದೇವೆ, ಯುದ್ಧಕ್ಕೆ ಬನ್ನಿ, ಸಿಂಧೂ ನದಿ ನೀರನ್ನು ನಿಲ್ಲಿಸಿದ್ರೆ ನಾವು ರಕ್ತ ಹರಿಸ್ತೀವಿ ಅಂತ ಹೇಳಿದ್ದ ಪಾಕಿಸ್ತಾನ ಪ್ರಧಾನಿ ಈಗ ರಣಹೇಡಿಯಂತೆ ವರ್ತಿಸ್ತಾ ಇದ್ದಾನೆ. ತನ್ನ ಮಾತಿಗೇನೆ ತಾನೇ ಉಲ್ಟಾ ಹೊಡೆದಿದ್ದಾನೆ. ಮಾತುಕತೆಗೆ ನಾವು ಸಿದ್ಧ ಅಂತ ಮೋದಿ ಕಾಲಿಗೆ ಬಿದ್ದಿದ್ದಾನೆ. ಹಾಗಾದ್ರೆ ಅಬ್ಬರಿಸಿ ಬೊಬ್ಬಿರದ ಮುನೀರ್ ನಾಪತ್ತೆಯಾದ್ನ? ಭಾರತದ ಒಂದು ನಿರ್ಧಾರಕ್ಕೆ ಓಡಿ ಹೋದ್ನ ರಣಹೇಡಿ? ಭಾರತೀಯರ ರಕ್ತದ ಕಲೆಯಿಂದ ಕೂಡಿದ ಮುನೀರನ ಕರಾಳ ಇತಿಹಾಸ ಏನ್ ಗೊತ್ತಾ? ಅಫಿಷಿಯಲ್ ಭಯೋತ್ಪಾದಕನ ಕತೆ ಏನು? ಅಬ್ಬರಿಸುತ್ತಿದ್ದ ಪಾಕಿಸ್ತಾನ ಪ್ರಧಾನಿ ಮೋದಿ ಕಾಲಿಗೆ ಬಿದ್ದಿದ್ದು ಹೇಗೆ? ಆ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ವೀಕ್ಷಕರೇ, ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕ ದಾಳಿ ನಡೆದ ದಿನದಿಂದ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಅಸೀಂ ಮುನೀರ್ ಸಾರ್ವಜನಿಕವಾಗಿ ಕಾಣಿಸಿಕೊಳ್ಳದೆ ಇರೋದು ಬಹಳ ಅಚ್ಚರಿ ಮೂಡಿಸ್ತಾ ಇದೆ. ಪಾಕಿಸ್ತಾನದ ಸ್ಥಿತಿಯನ್ನು ಕಂಡು ಇವಾಗ ಹಲವು ರಾಷ್ಟ್ರಗಳು ಬಿದ್ದು ನಗ್ತಾ ಇದೆ, ವ್ಯಂಗ್ಯವಾಡ್ತಾ ಇದೆ. ವೀಕ್ಷಕರೇ, ಒಂದು ದೇಶದ ಸೇನಾ ಮುಖ್ಯಸ್ಥನೇ ಪಲಾಯನ ಮಾಡಿರುವುದು ಅಂತ ಹೇಳಿದ್ರೆ ಅದು ಎಂಥ ರಣಹೇಡಿ ರಾಷ್ಟ್ರ ಅನ್ನೋದು ಗೊತ್ತಾಗುತ್ತೆ. ಅದು ಒಂದು ರಾಷ್ಟ್ರ, ಅದರದ್ದು ಒಂದು ಸೇನೆನ ಅಂತ ಆಡ್ಕೊಂಡು ನಗ್ತಾ ಇದ್ದಾರೆ. ಪ್ರವಾಸಿಗರು ಸೇರಿ ಒಟ್ಟು 26 ಮಂದಿಯನ್ನ ಬಲಿ ಪಡೆದಂತಹ ಈ ಏಪ್ರಿಲ್ 22ರ ಭಯೋತ್ಪಾದಕ ಕೃತ್ಯವನ್ನು ಎಸಗಿದ್ದು ಪಾಕ್ ಉಗ್ರರು. ಹಾಗೆ ಅದರ ಹಿಂದೆ ಪಾಕಿಸ್ತಾನದ ಸಂಚು ಅಡಗಿರೋದು ಈಗ ಜಗಜ್ಜಾಹೀರಾಗಿರೋ ವಿಷಯ. ಇದರ ಬೆನ್ನಲ್ಲೇ ಸೇನಾ ಮುಖ್ಯಸ್ಥ ನಾಪತ್ತೆಯಾಗಿರೋದು ಕುತೂಹಲ ಕೆರಳಿಸಿದೆ. ಈ ವಿಧ್ವಂಸಕ ಕೃತ್ಯ ನಡೆದಂತಹ ದಿನದಿಂದ ಭಾರತ ಸೇರಿದಂತೆ ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳು ಪಾಕಿಸ್ತಾನದಲ್ಲಿನ ಬೆಳವಣಿಗೆಯನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಈ ಮುನೀರ್ ಕೂಡ ಏಪ್ರಿಲ್ 22ರಿಂದ ಇದುವರೆಗೂ ಎಲ್ಲಿಯೂ ಸಾರ್ವಜನಿಕವಾಗಿ ಕಾಣಿಸಿಕೊಂಡಿಲ್ಲ. ಇದು ಬಹಳ ಗಮನ ಸೆಳೀತಾ ಇದೆ. ಅಸೀಂ ಮುನೀರ್ ಪಾಕ್ನಲ್ಲಿ ಅಡಗಿರಬಹುದು, ಇಲ್ಲ ಪಾಕಿಸ್ತಾನದಿಂದಲೇ ಆತ ಪಲಾಯನ ಮಾಡಿರಬಹುದು ಅಂತ ಹೇಳಲಾಗ್ತಾ ಇದೆ. ಈ ದಾಳಿಯ ನಂತರ ಭಾರತ ಯಾವೆಲ್ಲ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ತು ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತು. ಆದರೆ ಪಾಕಿಸ್ತಾನದ ಕೊಬ್ಬು ಮಾತ್ರ ಕರಗಿಲ್ಲ. ಭಾರತ ಪಾಕಿಸ್ತಾನಕ್ಕೆ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದೆ. ಭಾರತದ ನಿರ್ಧಾರಗಳಿಂದ ಕಂಗಾಲಾಗಿರುವಂತಹ ಈ ಭಿಕ್ಷುಕ ಪಾಕಿಸ್ತಾನ ತನ್ನ ಮೊಂಡಾಟವನ್ನು ಮಾತ್ರ ಮುಂದುವರಿಸಿದೆ. ಈ ಮೊಂಡಾಟಕ್ಕೆ ಎಲ್ಲಿ ತಮ್ಮ ಕುಟುಂಬ ಬಲಿಯಾಗುತ್ತೋ ಅಂತ ತಮ್ಮ ಕುಟುಂಬವನ್ನು ಅವರು ಮೊದಲು ರಕ್ಷಣೆ ಮಾಡಿಕೊಂಡಿರುವಂಥದ್ದು. ಮುನೀರ್ ತನ್ನ ಕುಟುಂಬವನ್ನು ಪ್ರೈವೇಟ್ ಏರ್ಕ್ರಾಫ್ಟ್ ಮೂಲಕವಾಗಿ ಬ್ರಿಟನ್ ಅಥವಾ ನ್ಯೂಜೆರ್ಸಿಗೆ ಕಳುಹಿಸಿರೋ ಬಗ್ಗೆ ವರದಿಯಾಗಿದೆ. ಈತ ಮಾತ್ರ ಅಲ್ಲ, ಪಾಕಿಸ್ತಾನಿ ಸೇನೆಯ ಹಲವಾರು ಅಧಿಕಾರಿಗಳು ಸಹ ತಮ್ಮ ಕುಟುಂಬಗಳನ್ನು ಖಾಸಗಿ ವಿಮಾನದ ಮೂಲಕವಾಗಿ ಬೇರೆ ದೇಶಕ್ಕೆ ಶಿಫ್ಟ್ ಮಾಡಿದ್ದಾರೆ. ಇನ್ನು ಸೇನೆಯ ಜನರಲ್ ಶಾಹಿರ್ ಮಿರ್ಜಾನ ಕುಟುಂಬ ಸಹ ವಿದೇಶಕ್ಕೆ ಹೋಗಿರೋದು ಕನ್ಫರ್ಮ್ ಆಗಿದೆ. ಹೀಗೆ ಸಂಭಾವ್ಯ ಯುದ್ಧದ ಭಯದಿಂದ ಸೇನಾ ಮುಖ್ಯಸ್ಥ, ಟಾಪ್ ಜನರಲ್, ಕಮಾಂಡರ್ಗಳ ಕುಟುಂಬ ಪಾಕಿಸ್ತಾನದಿಂದ ಪರಾರಿಯಾಗಿರೋದು ವರದಿಯಾಗಿದೆ. ಇದಕ್ಕೆ ಕಾರಣ ಆಗಿದ್ದು ಭಾರತೀಯ ಸೇನೆ. ಯಾಕಂದ್ರೆ ಪಹಲ್ಗಾಮ್ ಭಯೋತ್ಪಾದಕ ದಾಳಿ ನಡೆದ 48 ಗಂಟೆ ಒಳಗೆ ಭಾರತೀಯ ನೌಕಾಪಡೆ ಅರೇಬಿಯನ್ ಸಮುದ್ರದಲ್ಲಿ INS ಸೂರತ್ನಿಂದ ಕ್ಷಿಪಣಿ ಪರೀಕ್ಷೆಯನ್ನು ನಡೆಸಿತು. ಆ ಮೂಲಕ ಶತ್ರುಗಳಿಗೆ ಒಂದು ಬಲವಾದಂತಹ ಸಂದೇಶವನ್ನು ರವಾನೆ ಮಾಡಿತು. ಮೊದಲು ಪಾಕಿಸ್ತಾನ ಅರೇಬಿಯನ್ ಸಮುದ್ರದಲ್ಲಿ ಗುಂಡಿನ ಕವಾಯತನ್ನು ಆರಂಭಿಸಿತ್ತು. ಇದಕ್ಕೆ ಪ್ರತ್ಯುತ್ತರವಾಗಿ ಭಾರತದ ನೌಕಾಪಡೆ INS ವಿಕ್ರಾಂತನ್ನು ಸಮುದ್ರದಲ್ಲಿ ಇಳಿಸುತ್ತೆ. ಈ INS ವಿಕ್ರಾಂತ್ನಲ್ಲಿ MiG-29K ಈ ಯುದ್ಧ ವಿಮಾನದ ಹಾರಾಟವನ್ನು ಆರಂಭಿಸುತ್ತೆ. ಆ ಮೂಲಕ ಸಮುದ್ರದ ಗಡಿಯಲ್ಲಿಯೂ ಭಾರತದ ವಾಯುಸೇನೆ ಅಲರ್ಟ್ ಆಯಿತು. ಇನ್ನು ಏಪ್ರಿಲ್ 25ಕ್ಕೆಲ್ಲ ಭಾರತೀಯ ಸೇನಾ ಮುಖ್ಯಸ್ಥರಾದ ಜನರಲ್ ಉಪೇಂದ್ರ ದ್ವಿವೇದಿಯವರು ಕಾಶ್ಮೀರಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ರು. ಈ ಸಂದರ್ಭದಲ್ಲಿ ಲೆಫ್ಟಿನೆಂಟ್ ಜನರಲ್ ಸುಚೇಂದ್ರ ಕುಮಾರ್ ಕೂಡ ಸೇನಾ ಮುಖ್ಯಸ್ಥರ ಜೊತೆಗೆ ಇದ್ರು. ಇವೆಲ್ಲವೂ ಒಂದು ರೀತಿ ಯುದ್ಧಕ್ಕೆ ಮುನ್ನುಡಿ ಬರೆದಂತೆ ಕಾಣಿಸ್ತಾ ಇತ್ತು. ಇನ್ನು ಭಾರತದ ಬಹುತೇಕ ಎಲ್ಲಾ ಪಕ್ಷಗಳು ಕೂಡ ಈ ವಿಷಯದಲ್ಲಿ ಕೇಂದ್ರ ಸರ್ಕಾರವನ್ನು ಬೆಂಬಲಿಸಿತು. ಅದು ಮಾತ್ರ ಅಲ್ಲ, ಪಾಕಿಸ್ತಾನದ ವಿರುದ್ಧವಾಗಿ ಕ್ರಮ ಕೈಗೊಳ್ಳುವುದಕ್ಕೆ ಭಾರತ ಈಗಾಗಲೇ 5 ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಂಡಿದೆ. ಇದರಲ್ಲಿ ಪ್ರಮುಖವಾಗಿದ್ದು ಸಿಂಧೂ ನದಿ ನೀರು ಒಪ್ಪಂದವನ್ನು ಸ್ಥಗಿತಗೊಳಿಸಿರುವುದು.
ಅಲ್ಲದೆ ಅಟಾರಿ ಗಡಿಯಲ್ಲಿ ಸಂಚಾರವನ್ನು ಸ್ಥಗಿತಗೊಳಿಸಿತು. ಈ ಎಲ್ಲ ವಿಚಾರಗಳು ಪಾಕಿಸ್ತಾನಕ್ಕೆ ನಡುಕವನ್ನು ಹುಟ್ಟಿಸಿದ್ವು. ವೀಕ್ಷಕರೇ, ಈಗ ಪಾಕ್ ಸೇನೆ ಮತ್ತಷ್ಟು ಕುಗ್ಗಿದೆ ಅಂತ ಹೇಳ್ಬೋದು. ಪಹಲ್ಗಾಮ್ ಭಯೋತ್ಪಾದಕರ ದಾಳಿಯ ನಂತರದಲ್ಲಿ ಭಾರತ ತೆಗೆದುಕೊಂಡಂತಹ ಕ್ರಮಗಳಿಂದ ಪಾಕಿಸ್ತಾನ ಸೇನೆ ಭಯಭೀತಗೊಂಡಂತೆ ಕಾಣಿಸ್ತಾ ಇದೆ. ಅದರ ಬೆನ್ನಲ್ಲೇ ಸೇನಾ ಮುಖ್ಯಸ್ಥ ಪರಾರಿಯಾಗಿರೋದ್ರಿಂದ, ಜೊತೆಗೆ ತಮ್ಮ ಕುಟುಂಬವನ್ನು ವಿದೇಶಕ್ಕೆ ಕಳುಹಿಸಿದ್ದರಿಂದ ಸಹಜವಾಗಿ ಮಾನಸಿಕವಾಗಿ ಸೇನೆ ಕುಗ್ಗಿ ಹೋಗಿದೆ. ವೀಕ್ಷಕರೇ, ಮತ್ತೊಂದು ಮುಖ್ಯ ವಿಚಾರ ಅಂತ ಹೇಳಿದ್ರೆ, ಪಾಕಿಸ್ತಾನಿಗರಿಗೆ ಅಮಿತ್ ಶಾ, ನರೇಂದ್ರ ಮೋದಿ ಕಂಡ್ರೆ ತೀವ್ರವಾದಂತಹ ಭಯ ಇದೆ. ದಾಳಿಯ ಬೆನ್ನಲ್ಲೇ ಅಮಿತ್ ಶಾ ಅವರು ಫೀಲ್ಡ್ಗಿಳಿದಿದ್ದಾರೆ. ಭಾರತದಲ್ಲಿ ಪಾಕಿಸ್ತಾನಿ ನಾಗರಿಕರಿಗೆ ನೀಡಲಾದಂತಹ ಎಲ್ಲಾ ವೀಸಾಗಳನ್ನು ರದ್ದುಗೊಳಿಸಲಾಗಿದೆ. 48 ಗಂಟೆಯ ಒಳಗೆ ದೇಶವನ್ನು ತೊರೆಯುವಂತೆ ಆದೇಶ ಮಾಡಿದ್ರು. ಅದರಲ್ಲಿ ಕೆಲವು ಮಂದಿ ದೇಶವನ್ನು ತೊರೆದಿದ್ದಾರೆ. ಆದರೆ ಇನ್ನುಳಿದಂಥವರನ್ನ ಕತ್ತು ಹಿಡಿದು ಆಚೆ ತಳ್ಳುವಂತಹ ಕೆಲಸವನ್ನ ಮಾಡ್ತಿದೆ. ಯಾಕಂದರೆ ಇದರಲ್ಲಿ ಕೆಲವರು ವೀಸಾಗಳನ್ನು ಪಡೆದು ಬಂದು ಈ ನಂತರದಲ್ಲಿ ಇಲ್ಲಿ ಭಯೋತ್ಪಾದನಾ ಕೃತ್ಯಗಳನ್ನು ಎಸಗ್ತಿರೋದು ಕಂಡು ಬಂದಿದೆ. ಹೀಗಾಗಿ ಈ ಪಾಕಿಸ್ತಾನಿಗರಿಂದ ದೇಶಕ್ಕೆ ಯಾವತ್ತಿದ್ರೂ ಅಪಾಯ ಅನ್ನೋದು ಕಟ್ಟಿಟ್ಟ ಬುತ್ತಿ. ಇದು ಕೇವಲ ಕೇಂದ್ರದ ನಿರ್ಧಾರ ಅಲ್ಲ. ಈ ಹಿಂದಿನಿಂದಲೂ ಭಾರತೀಯರು ಪಾಕಿಸ್ತಾನಿಗರನ್ನ ಹೊರಗೆ ತಳ್ಳಿ, ಅದು ಮಾತ್ರ ಅಲ್ಲ, ಯಾರ್ಯಾರು ಪಾಕಿಸ್ತಾನಕ್ಕೆ ಬೆಂಬಲವನ್ನು ಕೊಡ್ತಿದ್ದಾರೆ ಇಲ್ಲಿ ಅವರನ್ನು ಸಹ ಪಾಕಿಸ್ತಾನಕ್ಕೆ ಗಡಿಪಾರು ಮಾಡಿ ಅಂತ ತೀವ್ರವಾದಂತಹ ಒತ್ತಡಗಳು ಕೇಳಿ ಬರ್ತಾನೆ ಇತ್ತು. ಇದೀಗ ಅಮಿತ್ ಶಾ ಅವರು ಖಡಕ್ ಆದಂತಹ ನಿರ್ಧಾರಕ್ಕೆ ಕೈ ಹಾಕಿದ್ದಾರೆ. ಭಾರತದಲ್ಲಿ ವಾಸ ಮಾಡ್ತಿರುವಂತಹ ಎಲ್ಲಾ ಪಾಕಿಸ್ತಾನಿ ಪ್ರಜೆಗಳನ್ನು ಗುರುತಿಸಿ ಗಡಿಪಾರು ಮಾಡಬೇಕು ಅಂತ ಮುಖ್ಯಮಂತ್ರಿಗಳಿಗೆ ಅಮಿತ್ ಶಾ ಕರೆ ಮಾಡಿರುವಂಥದ್ದು. ಈಗಾಗಲೇ ದೇಶದ ಎಲ್ಲ ಮುಖ್ಯಮಂತ್ರಿಗಳ ಜೊತೆಗೆ ಮಾತಾಡಿದ್ದಾರೆ. ಆಯಾ ರಾಜ್ಯಗಳಲ್ಲಿರುವ ಎಲ್ಲ ಪಾಕಿಸ್ತಾನಿ ಪ್ರಜೆಗಳನ್ನು ಗುರುತಿಸಬೇಕು, ಅವರನ್ನು ಬಹುಬೇಗನೆ ಆದಷ್ಟು ಬೇಗ ಪಾಕಿಸ್ತಾನಕ್ಕೆ ಮರಳುವಂತೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ದಾರೆ. ಈ ಕ್ರಮಗಳಿಂದ ಪಾಕಿಸ್ತಾನ ಈಗಾಗಲೇ ಕಕ್ಕಾಬಿಕ್ಕಿಯಾಗಿದೆ. ಅಲ್ಲದೆ ಎರಡೂ ದೇಶಗಳ ನಡುವೆ ಒಂದು ರೀತಿ ಯುದ್ಧದ ಕಾರ್ಮೋಡ ಇದೆ. ಇನ್ನು ವೀಕ್ಷಕರೇ, ಪಹಲ್ಗಾಮ್ನ ಈ ಒಂದು ಭೀಕರ ದಾಳಿಯ ಹಿಂದೆ ಮುಲ್ಲಾ ಜನರಲ್ನ ಕೈವಾಡ ಇರೋದು ಬಲವಾಗಿ ಕಂಡು ಬಂದಿದೆ. ಭಾರತದ ವಿರುದ್ಧವಾಗಿ ಆತ ಎಂತೆಂತಹ ಪಿತೂರಿಯನ್ನ ನಡೆಸಿದ್ದಾನೆ ಅನ್ನೋದನ್ನ ಕೇಳಿದ್ರೆ ನೀವು ಖಂಡಿತವಾಗ್ಲೂ ಶಾಕ್ ಆಗ್ತೀರಾ. ನಿಮಗೂ ಕೂಡ ಆಕ್ರೋಶ ಮೂಡದೆ ಇರೋದಿಲ್ಲ. ಈ ಒಂದು ಉಗ್ರರ ದಾಳಿ ನಡೆಯೋದಕ್ಕೂ ಒಂದು ವಾರದ ಹಿಂದಷ್ಟೇ ಪಾಕ್ ಸೇನಾ ಮುಖ್ಯಸ್ಥ ಒಂದು ಭಾಷಣವನ್ನ ಮಾಡಿದ್ದ. ಇಸ್ಲಾಮಾಬಾದ್ನಲ್ಲಿ ನಡೆದಂತಹ ಈ ಓವರ್ಸೀಸ್ ಪಾಕಿಸ್ತಾನಿಗಳ ಸಮಾವೇಶದಲ್ಲಿ ಈ ಅಸೀಂ ಮುನೀರ್ ಭಾಷಣವನ್ನ ಮಾಡಿದ್ದ. ಆ ಭಾಷಣದಲ್ಲಿ ಕಾಶ್ಮೀರವನ್ನ ಪಾಕಿಸ್ತಾನದ ಜೀವನಾಡಿ ಅಂತ ಕರೆದಿದ್ದ. ಅದು ಮಾತ್ರ ಅಲ್ಲ, ಪ್ರಮುಖವಾಗಿ ಎರಡೂ ರಾಷ್ಟ್ರಗಳ ಸಿದ್ಧಾಂತವನ್ನ ತೀವ್ರವಾಗಿ ಸಮರ್ಥಿಸಿಕೊಂಡಿದ್ದ. ಅಂದ್ರೆ ಹಿಂದೂಗಳು ಮತ್ತು ಮುಸ್ಲಿಮರು ಸಂಪೂರ್ಣವಾಗಿ ಭಿನ್ನವಾದಂತಹ ಧರ್ಮ, ಭಿನ್ನವಾದಂತಹ ಸಂಸ್ಕೃತಿ, ಸಂಪ್ರದಾಯ, ಆಕಾಂಕ್ಷಿಗಳನ್ನು ಹೊಂದಿದ್ದಾರೆ ಅಂತ ಆತ ಒತ್ತಿ ಹೇಳಿದ್ದ. ನಾವು ಒಂದೇ ರಾಷ್ಟ್ರವಲ್ಲ, ಎರಡು ರಾಷ್ಟ್ರಗಳು ಅಂತ ಆತ ಘೋಷಣೆ ಮಾಡಿದ್ದ. ಅಂದ್ರೆ 1947ರಲ್ಲಿ ಭಾರತ ವಿಭಜನೆಗೆ ಕಾರಣ ಆದಂತಹ ಸಿದ್ಧಾಂತವನ್ನ ಪುನರುಚ್ಚಾರ ಮಾಡಿದ್ದ. ಆತ ಕಾಶ್ಮೀರದ ಬಗ್ಗೆ ಮಾತನಾಡ್ತಾ, ನಾವು ಕಾಶ್ಮೀರವನ್ನ ಯಾವತ್ತಿಗೂ ಮರೆಯೋದಿಲ್ಲ, ಇದು ನಮ್ಮ ಜೀವನಾಡಿಯಾಗಿತ್ತು, ಇನ್ನೂ ಆಗಿರುತ್ತೆ ಅಂತ ಹೇಳ್ತಾನೆ. ಆತ ಈ ಭಾಷಣ ಮಾಡಿದ ಒಂದೇ ವಾರಕ್ಕೆ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಯಾಗಿದೆ. ಈ ಒಂದು ಘಟನೆ ಅಲ್ಲ, ಹಲವು ದಾಳಿಯ ಹಿಂದೆ ಈತನ ಕೈವಾಡ ಇರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಈ ಮುನೀರನ ಕೈಗಳು ಭಾರತೀಯರ ರಕ್ತದ ಕಲೆಗಳಿಂದ ಕೂಡಿದೆ. ಇದೇ ಕೀಚಕ ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ISIನ ಮುಖ್ಯಸ್ಥನಾಗಿದ್ದಂತಹ ಸಂದರ್ಭದಲ್ಲೇ ಪುಲ್ವಾಮಾ ದಾಳಿಯಾಗಿದ್ದು ಭಾರತದಲ್ಲಿ. ಈಗ ಅದೇ ಮುನೀರ ಪಾಕಿಸ್ತಾನಿ ಸೇನೆಯ ಮುಖ್ಯಸ್ಥನಾಗಿದ್ದಾನೆ. ಪಹಲ್ಗಾಮ್ನಲ್ಲಿ ಅಂತಹದೇ ಒಂದು ಭಯಾನಕ ದಾಳಿಯಾಗಿದೆ. ಇನ್ನು ವೀಕ್ಷಕರೇ, ಇದಕ್ಕೂ ಮೊದಲು ಪಠಾಣ್ಕೋಟ್ನಲ್ಲಿ ಭಯೋತ್ಪಾದಕರು ನರಮೇಧವನ್ನು ನಡೆಸಿದ್ರು. 2016ರಲ್ಲಿ ನಡೆದಂತಹ ಈ ಘಟನೆ ನಿಮಗೆ ನೆನಪಿರಬಹುದು. ಈ ಒಂದು ದಾಳಿಯಲ್ಲೂ ಹಲವು ಭಾರತೀಯರು ಸಾವನ್ನಪ್ಪಿದ್ರು. ಹೀಗಾಗಿ ಪಾಕಿಸ್ತಾನಿ ಭಯೋತ್ಪಾದಕರು ಭಾರತಕ್ಕೆ ಬಂದು ನರಮೇಧವನ್ನು ಸೃಷ್ಟಿಸುವಂತಹ ಆದೇಶದ ಹಿಂದೆ ಇದೇ ಹಂತಕ ಇದ್ದಾನೆ ಅನ್ನುವ ಬಲವಾದ ಅನುಮಾನವನ್ನು ಗುಪ್ತಚರ ಸಂಸ್ಥೆಗಳು ವ್ಯಕ್ತಪಡಿಸಿರುವಂಥದ್ದು. 2016 ಜನವರಿ 2ರಂದು ಪಂಜಾಬ್ನ ಪಠಾಣ್ಕೋಟ್ ವಾಯುನೆಲೆಯ ಮೇಲೆ ಭಯೋತ್ಪಾದಕರ ದಾಳಿ ನಡೆದಿತ್ತು. ಇದರಲ್ಲಿ 7 ಭಾರತೀಯ ಭದ್ರತಾ ಸಿಬ್ಬಂದಿಗಳು ಹುತಾತ್ಮರಾಗಿದ್ದರು. ಈ ದಾಳಿಯನ್ನು ನಾವೇ ಮಾಡಿದ್ದೇವೆ ಅಂತ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆ ಹೇಳಿಕೊಂಡಿತ್ತು. ಅಕ್ಟೋಬರ್ 2018ರಲ್ಲಿ ಆ ಸಂದರ್ಭದಲ್ಲಿ ಅಸೀಂ ಮುನೀರ್ ISIನ ಮುಖ್ಯಸ್ಥನಾಗಿರಲಿಲ್ಲ. ಆದರೆ ಈ ದಾಳಿಗಳ ಕೈವಾಡದಲ್ಲಿ ಈತನನ್ನ ಕೈಗೊಂಬೆಯಾಗಿ ಬಳಸಿದ್ರು ಅಂತ ಹೇಳಲಾಗಿದೆ. ಇನ್ನು 2019 ಫೆಬ್ರವರಿ 14ರಂದು ಜಮ್ಮು ಮತ್ತು ಕಾಶ್ಮೀರದ ಪುಲ್ವಾಮಾದಲ್ಲಿ ದೊಡ್ಡದೊಂದು ಆತ್ಮಾಹುತಿ ದಾಳಿ ನಡೆದಿತ್ತು. ಇದರಲ್ಲಿ 40 ಯೋಧರು ಹುತಾತ್ಮರಾಗಿದ್ರು. ಈ ದಾಳಿಯ ಹೊಣೆಯನ್ನ ಜೈಷ್ ಎ ಮೊಹಮ್ಮದ್ ಕೂಡ ಹೊತ್ಕೊಂಡಿದೆ. ಇದರಲ್ಲಿ ಗಮನಿಸಬೇಕಾದ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಈ ದಾಳಿ ನಡೆದಂತಹ ಸಂದರ್ಭದಲ್ಲಿ ಇದೇ ಅಸೀಂ ಮುನೀರ್ ISIನ ಮುಖ್ಯಸ್ಥನಾಗಿದ್ದ. ISIನ ಅರಿವಿಲ್ಲದೆ ಇಂತಹ ದಾಳಿ ಸಾಧ್ಯ ಆಗ್ತಿರಲಿಲ್ಲ ಅನ್ನೋದು ಭಾರತದ ವಾದ. ಇದಾದ ನಂತರದಲ್ಲಿ ಭಾರತೀಯ ಸೇನೆ ಬಾಲಾಕೋಟ್ನಲ್ಲಿರುವಂತಹ ಭಯೋತ್ಪಾದಕರ ಅಡಗುತಾಣಗಳನ್ನು ವಾಯು ದಾಳಿ ನಡೆಸಿ ನಾಶಪಡಿಸುತ್ತೆ. ಇನ್ನು ಪಹಲ್ಗಾಮ್ ದಾಳಿಯನ್ನ ಲಷ್ಕರ್ ಎ ತೊಯ್ಬಾದ ಒಂದು ಶಾಖೆಯಾದ ದಿ ರೆಸಿಸ್ಟೆನ್ಸ್ ಫ್ರಂಟ್ ಅನ್ನುವ ಉಗ್ರ ಸಂಘಟನೆ ಈ ದಾಳಿಯ ಹೊಣೆಯನ್ನು ಹೊತ್ಕೊಂಡಿದೆ. ಆದರೆ ದಾಳಿಗೂ ಸ್ವಲ್ಪ ಮೊದಲು ಅಂದ್ರೆ ಏಪ್ರಿಲ್ 16ಕ್ಕೆ ಅಸೀಂ ಮುನೀರ್ ಕಾಶ್ಮೀರವನ್ನ ಪಾಕಿಸ್ತಾನದ ಕುತ್ತಿಗೆಯ ನರ ಅಂತ ಬಣ್ಣಿಸಿದ್ದ. ಈ ಹೇಳಿಕೆಗಳು ಭಯೋತ್ಪಾದಕರನ್ನ ಕೆರಳಿಸಿತ್ತು ಅಂತ ಹೇಳಲಾಗಿದೆ. ಅದರ ಪರಿಣಾಮವಾಗಿ ಇಲ್ಲಿ ಅಮಾಯಕರ ರಕ್ತ ಸುರಿಯಿತು.
ಹೀಗೆ ಹಲವಾರು ಸಂದರ್ಭಗಳಲ್ಲಿ ಕಾಶ್ಮೀರದ ಬಗ್ಗೆ ಈತ ಆಕ್ರಮಣಕಾರಿ ಹೇಳಿಕೆಗಳನ್ನು ನೀಡಿದ್ದಾನೆ. ಭಾರತ ಮುಸ್ಲಿಮರ ವಿರುದ್ಧ ದಬ್ಬಾಳಿಕೆ ಮಾಡುತ್ತೆ, ಕಾಶ್ಮೀರ್ಗಳ ಮೇಲೆ ದಬ್ಬಾಳಿಕೆ ನಡೆಸ್ತಿದೆ ಅಂತ ಆರೋಪ ಮಾಡಿದ್ದಾನೆ. ಇನ್ನು ವೀಕ್ಷಕರೇ, ಮತ್ತೊಂದು ಕಡೆ ಈ ಸೇನಾ ಮುಖ್ಯಸ್ಥ ಇನ್ನೇನು ಕೆಲವೇ ತಿಂಗಳಲ್ಲಿ ರಿಟೈರ್ ಹೊಂದುತ್ತಾನೆ ಅನ್ನುವಂತಹ ಮಾತಿದೆ. ಆದರೆ ಹುದ್ದೆಯನ್ನು ಉಳಿಸ್ಕೊಳ್ಳೋದಕ್ಕೆ ಈ ರೀತಿಯಾಗಿ ಅಸೀಂ ಮುನೀರ್ ಅಟ್ಟಹಾಸವನ್ನು ಮೆರೆತಿದ್ದಾನೆ ಅನ್ನೋದು ರಕ್ಷಣಾ ತಜ್ಞರು ಹೇಳ್ತಿರುವಂತಹ ಮಾತು. ಇನ್ನು ಪಾಕಿಸ್ತಾನಿಯರ ಸಮಾವೇಶದಲ್ಲಿ ಆತ ಮಾತನಾಡ್ತಾ ಕಾಶ್ಮೀರದಲ್ಲಿ ನಡೀತಾ ಇರೋದು ಭಯೋತ್ಪಾದನೆ ಅಲ್ಲ, ಸ್ವಾತಂತ್ರ್ಯ ಹೋರಾಟ ಅಂತ ಕರೆದಿದ್ದ. ಇವೆಲ್ಲವನ್ನ ಗಮನಿಸಿದಾಗ ಈ ದಾಳಿಯ ಹಿಂದೆ ಆತ ಇರೋದು ಸ್ಪಷ್ಟವಾಗಿದೆ. ಇನ್ನು LET ಸಂಘಟನೆಯ ಕಮಾಂಡರ್ ಸೈಫುಲ್ಲಾ ಕಸೂರಿ ಅಲಿಯಾಸ್ ಖಾಲಿದ್ ಈ ದಾಳಿಯ ಸಂಚು ರೂಪಿಸಿದವರಲ್ಲಿ ಆತನೂ ಒಬ್ಬ ಅಂತ ಶಂಕೆ ವ್ಯಕ್ತಪಡಿಸಲಾಗಿದೆ. ಈತನ ಜೊತೆಗೆ ಅಬು ಮೂಸಾ ಅನ್ನುವ ಉಗ್ರ ಕೂಡ ಜೊತೆಯಾಗಿದ್ದಾನೆ. ರಾವಲ್ಕೋಟ್ ಮೂಲದ ಈ ಇಬ್ಬರು ಲಷ್ಕರ್ ಕಮಾಂಡರ್ಗಳ ಪಾತ್ರದ ಬಗ್ಗೆನೂ ಈಗಾಗಲೇ ತನಿಖೆ ನಡೀತಾ ಇದೆ. ಈ ಅಬು ಮೂಸಾ ಕೂಡ ಇತ್ತೀಚೆಗೆ ಒಂದು ಭಾಷಣವನ್ನ ಮಾಡಿದ್ದ. ಏಪ್ರಿಲ್ 18ಕ್ಕೆ ರಾವಲ್ಕೋಟ್ನಲ್ಲಿ ಆತ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದ. ಆ ಕಾರ್ಯಕ್ರಮದಲ್ಲಿ ಭಾರತದ ವಿರುದ್ಧ ನಮ್ಮ ಜಿಹಾದ್ ಮುಂದುವರಿಯುತ್ತೆ, ಕಾಶ್ಮೀರದಲ್ಲಿ ಬಂದೂಕುಗಳು ಮೊಳಗುತ್ತೆ, ಶಿರಚ್ಛೇದನ ಮುಂದುವರಿಯುತ್ತೆ ಅಂತ ಹೇಳಿದ್ದ. ಆತನ ಭಾಷಣಕ್ಕೂ ಈ ಒಂದು ದಾಳಿಯ ಘಟನೆಗೂ ಬಹಳಷ್ಟು ಸಾಮ್ಯತೆ ಕಂಡು ಬಂದಿದೆ. ಇನ್ನು ಈ ಸೈಫುಲ್ಲಾ ಖಾಲಿದ್ ಪಾಕಿಸ್ತಾನದಲ್ಲಿ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರಿದ್ದಾನೆ ಅಂತ ಹೇಳಿದ್ರೆ, ಪಾಕಿಸ್ತಾನಿ ಅಧಿಕಾರಿಗಳು ಸಹ ಆತನ ಮೇಲೆ ಹೂವಿನ ಮಳೆಯನ್ನು ಸುರಿಸಿ ಸ್ವಾಗತವನ್ನ ಮಾಡ್ತಾರೆ. ಸೇನೆಯ ಜೊತೆಗೆ ಬಹಳ ಹತ್ತಿರದ ನಂಟನ್ನು ಹೊಂದಿದ್ದಾನೆ. ಅದಕ್ಕೆ ಹೇಳೋದು, ಪಾಕಿಸ್ತಾನ ಸೇನೆ ಬೇರೆ ಅಲ್ಲ, ಭಯೋತ್ಪಾದಕರು ಬೇರೆ ಅಲ್ಲ. ಅಲ್ಲಿ ಒಟ್ಟಾರೆಯಾಗಿ ಇವರುಗಳ ಹಿಂದೆ ಇರೋದು ಮುನೀರ್ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಈ ಎಲ್ಲ ಕಾರಣಗಳಿಂದನೇ ಈ ಮುಲ್ಲಾ ಜನರಲ್ ಅಥವಾ ಅಸೀಂ ಮುನೀರ್ ಪಾಕಿಸ್ತಾನ ಸೇನೆಯ ಮುಖ್ಯಸ್ಥನನ್ನ ಜಾಗತಿಕವಾಗಿ ಭಯೋತ್ಪಾದಕ ಅಂತ ಘೋಷಣೆ ಮಾಡಬೇಕು ಅನ್ನುವ ಕೂಗು ಹೆಚ್ಚಾಗಿದೆ. ಹಲವು ಪ್ರಬಲ ರಾಷ್ಟ್ರಗಳೇ ಆ ರೀತಿಯಾದಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿವೆ. ಇನ್ನು ವೀಕ್ಷಕರೇ, ಈ ಒಂದು ದಾಳಿಯಲ್ಲಿ ಈತನ ಪಾತ್ರ ಇರೋದಕ್ಕೆ ಪೆಂಟಗನ್ನ ಮಾಜಿ ಅಧಿಕಾರಿಯ ಹೇಳಿಕೆಯನ್ನು ಸಹ ನಾವು ಗಮನಿಸಬೇಕು. ಅವರೇನು ಹೇಳಿದ್ದಾರೆ? ಮೈಕಲ್ ರೂಬಿನ್ ಅವರು ತೀವ್ರವಾದಂತಹ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಅವರು ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಅಸೀಂ ಮುನೀರ್ನನ್ನ ಅಲ್ ಖೈದಾ ಮುಖ್ಯಸ್ಥ ಒಸಾಮಾ ಬಿನ್ ಲ್ಯಾಡನ್ಗೆ ಹೋಲಿಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಮುನೀರ್ಗೂ ಬಿನ್ ಲ್ಯಾಡನ್ಗೂ ನಡುವೆ ಇರುವಂತಹ ಒಂದೇ ಒಂದು ವ್ಯತ್ಯಾಸ ಅಂತ ಹೇಳಿದ್ರೆ, ಮುನೀರ್ ಅರಮನೆಯಲ್ಲಿ ವಾಸ ಮಾಡ್ತಾ ಇದ್ದಾನೆ, ಲ್ಯಾಡನ್ ಗುಹೆಯಲ್ಲಿ ವಾಸ ಮಾಡ್ತಾ ಇದ್ದ ಅಂತ. ಈಗ ಅಮೆರಿಕಾಗೆ ಬೇರೆ ಯಾವ ದಾರಿನೂ ಉಳಿದಿಲ್ಲ. ಪಹಲ್ಗಾಮ್ ದಾಳಿಯ ನಂತರದಲ್ಲಿ ಅಮೆರಿಕ ತೆಗೆದುಕೊಳ್ಳಬಹುದಾದಂತಹ ಏಕೈಕ ನಿರ್ಧಾರ ಅಂತ ಹೇಳಿದ್ರೆ ಪಾಕಿಸ್ತಾನವನ್ನ ಭಯೋತ್ಪಾದನೆಯ ಪ್ರಾಯೋಜಕ ರಾಷ್ಟ್ರ ಅಂತ ಘೋಷಣೆ ಮಾಡೋದು. ಜೊತೆಗೆ ಮುನೀರ್ನನ್ನ ಉಗ್ರರ ಪಟ್ಟಿಗೆ ಸೇರಿಸಬೇಕು. ಆತನ ಅಂತ್ಯವೂ ಕೂಡ ಲ್ಯಾಡನ್ನಂತೆ ಆಗಬೇಕು ಅಂತ ಅವರು ಕಿಡಿಕಾರಿದ್ದಾರೆ. ಅವರು ಬಿಚ್ಚಿಟ್ಟಿರುವ ಮತ್ತೊಂದು ಸೂಕ್ಷ್ಮ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಬಿಲ್ ಕ್ಲಿಂಟನ್ ಭಾರತಕ್ಕೆ ಬಂದಿದ್ದಾಗ ಭಯೋತ್ಪಾದಕ ದಾಳಿ ನಡೀತು. ಅದೇ ರೀತಿಯಲ್ಲಿ ಮೊನ್ನೆಯಷ್ಟೇ ಅಮೆರಿಕ ಉಪಾಧ್ಯಕ್ಷ JD ವ್ಯಾನ್ಸ್ ಅವರು ಭಾರತ ಪ್ರವಾಸದಲ್ಲಿ ಇದ್ದಂತಹ ಸಂದರ್ಭದಲ್ಲೇ ಪಹಲ್ಗಾಮ್ ದಾಳಿ ನಡೆದಿದೆ. ಪಾಕಿಸ್ತಾನ ಗಮನ ಸೆಳೆಯುವುದಕ್ಕೆ ಬಯಸ್ತಾ ಇದೆ, ಅದೊಂದು ಉಗ್ರ ರಾಷ್ಟ್ರ ಅಂತ ಸಿಟ್ಟನ್ನು ಹೊರಹಾಕಿದ್ದಾರೆ. ವೀಕ್ಷಕರೇ, ಇದಿಷ್ಟು ಪಾಕಿಸ್ತಾನ ಹಾಗೆ ಪಾಕಿಸ್ತಾನದ ಸೇನೆಯ ರಣಹೇಡಿ ಮುನೀರನ ಕರಾಳ ಇತಿಹಾಸ. ಭಯೋತ್ಪಾದಕರು ಅಂದರೆ ಪಾಕಿಸ್ತಾನಿಗಳು, ಪಾಕಿಸ್ತಾನಿಗಳು ಅಂದರೆ ಭಯೋತ್ಪಾದಕರು ಅನ್ನುವಂತಾಗಿದೆ. ಯಾಕಂದರೆ ಅವರಿಗೆ ಹುಟ್ಟಿನಿಂದಲೇ ಹೇಳ್ಕೊಡೋದೆಲ್ಲ ಭಯೋತ್ಪಾದನೆಯ ವಿಚಾರಗಳೇ. ಪ್ರಮುಖವಾಗಿ ಬೇರೆ ಧರ್ಮದವರನ್ನ ಕಂಡ್ರೆ ಅವರಿಗೆ ಆಗೋದಿಲ್ಲ, ಅದನ್ನೇ ಅವರು ಜಿಹಾದ್ ಅಂತ ಕರೀತಾರೆ. ಈ ಜಿಹಾದಿ ಮನಸ್ಥಿತಿನೇ ಇಷ್ಟಕ್ಕೆಲ್ಲ ಕಾರಣ ಆಗ್ತಿರುವಂಥದ್ದು. ಉಗ್ರರು ಅಟ್ಟಹಾಸವನ್ನ ಮೆರಿತಾ ಇರೋದು. ಹಾಗಾದರೆ ವೀಕ್ಷಕರೇ, ಈ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.